ತುಂಬ ಸಂತೋಷ. ಅತ್ಯದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಅದರಲ್ಲೂ ಕರ್ನಾಟಕ ಮತ್ತು ಆಂಧ್ರಕ್ಕೆ ಒಂದು ಸಣ್ಣ ಒಂದು ನಂಟು, ಅದ್ಭುತವಾದಂಥ ನಂಟು, ಒಂದು ನದಿಯ ರೀತಿಯಲ್ಲಿ ನಂಟು ಮಾಡಿರ್ತಕ್ಕಂಥದ್ದು ಕೂಡ ತುಂಬ ಸಂತೋಷ. ನಂಬಿರ್ತಕ್ಕಂಥವರಿಗೆ ಕಲ್ಪವೃಕ್ಷವಾಗಿರುವಂಥ ಸ್ವಾಮಿ, ಕಾಮಧೇನುವಾಗಿರುವಂಥ ಸ್ವಾಮಿ, ಏನು ಬೇಕಾದರೂ ವರವನ್ನು ಕೊಡ್ತಕ್ಕಂಥ ಪರಮಾತ್ಮನು. ನಾನು ಈ ಜಾಗದಲ್ಲಿ 700 ವರ್ಷ ನಾನು ಇರ್ತೀನಿ ಹಾಗೆ. ಅದರಿಂದ ಅಲ್ಲಿ ರಾಯರ ಹತ್ರ ಹೋದಾಗ ಅವರು ಓಡಾಡ್ತಾ ಇರ್ತಕ್ಕಂಥದ್ದು, ಅವರು ಮಾತಾಡೋದು, ಅವರು ವೀಣೆ ನುಡಿಸೋದು ಕೂಡ ನನಗೆ ಕೇಳಿಸಿದೆ. ಅತ್ಯದ್ಭುತವಾದಂಥ ಒಂದು ಕ್ಷೇತ್ರ. ಅವರು ನಾದದಿಂದಲೇ ಉಪದೇಶಗಳನ್ನು ಕೂಡ ಮಾಡ್ತಾ ಇದ್ದರು, ಪ್ರಸಿದ್ಧಿ. ಅದಕ್ಕೆ ಈಗ ಹಾಡನ್ನು ಕೂಡ ನಾವು ಬಿಡುಗಡೆ ಮಾಡ್ತಿದ್ದಾರೆ, ಲಕ್ಷ್ಮೀ ಗಣೇಶ ಪ್ರೊಡಕ್ಷನ್ಸ್. ತುಂಬ ಸಂತೋಷ. ಇಂಥ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು. ಮತ್ತು ಅಲ್ಲಿ ನಂಬಿಕೆ ಇರೋರು, ನಂಬಿಕೆ ಇಲ್ಲದೇ ಇದ್ದವರು ಕೂಡ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿದ್ಕೊಂಡೆ ಒಂದು ಪರಿವರ್ತನೆ ಹೊಂದುತ್ತಾ ಇದ್ದಾರೆ. ಅದು ತಿಳಿದೇ ಇರತಕ್ಕಂಥ ಒಂದು ಪರಿವರ್ತನೆ. ರಾಯರನ್ನೇ ಅನುಸರಿಸಬೇಕು ಅನ್ನೋದು ಏನಿಲ್ಲ ಅಲ್ಲಿ, ಆದರೆ ಅವರು ಪರಿವರ್ತನೆ ಹೊಂದುತ್ತಾರಲ್ಲ ಅವ್ರ ಜೀವನದಲ್ಲಿ, ಬಹಳ ನಮ್ಮಲ್ಲಿ ಒಂದು ಗಾದೆ ಹೇಳ್ತೀವಿ, ಪವಾಡ ಅಂತ ಹೇಳ್ತೀವಿ. ಇತ್ತೀಚೆಗೆ ಅದು ಆ ಪದ ಬಳಸೋದಿಲ್ಲ. ಅಂತಹ ಪವಾಡ ಅಂದರೆ ಶರೀರದಲ್ಲಿ, ಆತ್ಮದಲ್ಲಿ ಒಂದು ಬದಲಾವಣೆಗೆ ಒಂದು ಪವಾಡ ಅಂತ ಹೇಳಿ. ಅಷ್ಟೇ ವಿನಃ ಯಂತ್ರ ಮಂತ್ರ ಮಾಡಿ, ಟ್ರಿಕ್ಸ್ ಮಾಡಿ, ಒಂದೊಂದು ಸೃಷ್ಟಿ ಮಾಡಿಕೊಡುವಂತಹ ಪ್ರದೇಶ, ಅದಕ್ಕೆ ಪವಾಡ ಅಂತ ಅಲ್ಲ. ಅದು ಮೆಸ್ಮರಿಸಮ್ ಮತ್ತು ಅದೊಂದು ತಮಾಷೆ ಮಾತ್ರ ಆಗುತ್ತೆ. ಆಗ ರಾಯರು ಹಾಗೆ ಮಾಡಲಿಲ್ಲ. ರಾಯರು ನಿಜ ಜೀವನದಲ್ಲಿ ಎಷ್ಟೋ ಜನ ಪರಿವರ್ತನೆ, ಅವರೊಬ್ಬರೇ ಅಲ್ಲದೆ ಆ ಜಾಗದಲ್ಲಿ, ಆ ಒಂದು ಅಧಿಷ್ಠಾನದಲ್ಲಿ ಸ್ವಾಮಿ ಇದ್ದಾರೆ, ನಾನು ಇದ್ದೀನಿ ಇಲ್ಲೇ ಅಂದರು. ಯಾಕಂದರೆ ಅವರ ಒಂದು ಅಧಿಷ್ಠಾನ ಆಗೋಕ್ಕೂ ಮುಂಚೆ ತುಂಬ ಅತ್ಯಂತ ಪ್ರೀತ ಆಗಿರ್ತಕ್ಕಂಥವ್ರು ಕೂಡ ಬಿಟ್ಟು ಹೋದರು, ಬರೋಕ್ಕಾಗಲಿಲ್ಲ ಸಮಯ ಸಂದರ್ಭದಲ್ಲಿ. ಆಗ ಅವ್ರಿಗೆ ನಾನು ದರ್ಶನ ಕೊಡ್ತೀನಿ ಅಂತ ಹಾಗೆ ದರ್ಶನ ಕೊಟ್ಟರು. ರಾಯರದು ಒಂದೊಂದು ಮಹಿಮೆ ಅಲ್ಲ, ಅತ್ಯದ್ಭುತವಾಗಿರ್ತಕ್ಕಂಥ ಮಹಿಮೆ. ದತ್ತ ದರ್ಶನದಲ್ಲಿ ಬರುವ ಹಾಗೆ ಬರಡ ಒಂದು ಹಸುಗೆ ಹಾಲನ್ನು ತರಿಸಿದ್ದಾರೆ. ಅಂಥದ್ದು ದತ್ತ ದರ್ಶನದಲ್ಲೂ ಇದೆ. ಅಂಥ ಮಹಿಮೆಗಳು, ಪವಾಡ ಅನ್ನಬಾರ್ದು, ಅದಕ್ಕೆ ಮಹಿಮೆಗಳು ಇನ್ನೂ ನಡೀತಿವೆ. ಯಾಕೆ ಮಹಿಮೆ ತೋರಿಸ್ತಾರೆ ಗುರುಗಳಾಗಲಿ ದೇವರಾಗಲಿ ಅಂದರೆ ಮನುಷ್ಯನ ಪರಿವರ್ತನೆ ಹೊಂದಲಿ. ಸೈನ್ಸ್ಗೂ ಮೀರಿರ್ತಕ್ಕಂಥದ್ದು ವಿಚಾರಗಳು ನಮ್ಮಲ್ಲಿ, ನಮ್ಮ ಭಾರತದಲ್ಲಿ ಎಷ್ಟೋ ಕ್ಷೇತ್ರಗಳಿವೆ. ಸೈನ್ಸ್ ಕೂಡ ಹೇಳೋಕ್ಕಾಗಲ್ಲ. ಇವತ್ತಿನ ದಿನ ಹೊರಗೆ ಬಂದರು, ರಾಯರು ಹೊರಗೆ ಬಂದು ನೈವೇದ್ಯವನ್ನು ತಗೊಂಡು ಹೋದರು ಅಂದರೆ ಯಾರು ನಂಬ್ತಾರೆ? ಸೈನ್ಸ್ ನಂಬುತ್ತಾ ಇಲ್ಲ. ಆದರೆ ನಂಬಿಕೆ ಇರ್ತಕ್ಕಂಥ ಒಂದು ವ್ಯಕ್ತಿಗೆ, ಅಂದರೆ ಭಕ್ತರಿಗೆ ಆ ವಿಚಾರ ಕೇಳಿದಾಗ ಅವ್ರಿಗಾದ ಅನುಭವವೇ ಆಗಿರುತ್ತೆ. ಅದರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ನಾನು ಇನ್ನೊಂದು ಸತಿ ಬರ್ತೀನಿ. ಆ ಸ್ವಾಮಿ ದರ್ಶನಕ್ಕೋಸ್ಕರವಾಗಿ, ರಾಯರ ದರ್ಶನಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿರ್ತಕ್ಕಂಥ ಈ ಒಂದು ಕಮಿಟಿಯವರು, ಈ ಒಂದು ಸಂಸ್ಥೆಯವರು ದಿಗ್ವಿಜಯವಾಗಿ ನಡೀಲಿ. ರಾಯರ ಕೃಪೆ ಯಾವತ್ತಿದ್ದೇ. ನನಗೆ ಭಾಳ ಸಂತೋಷ ಏನಂದರೆ ರಾಯರು ಇಲ್ಲಿ ಕಳಿಸಿದ್ರಲ್ಲ ನನ್ನ ಹತ್ರಕ್ಕೆ, ಅದೇ ಒಂದು ದೊಡ್ಡ ಮಹಿಮೆ. ನಾನು ಯಾರು ಚಿಕ್ಕವರು, ನನ್ನ ಹತ್ರ ರಾಯರು ನೀನು ಹೋಗುವಂತ ನಿಮ್ಗೆ ಪ್ರೇರೇಪಣೆ ಮಾಡಿ ಕಳಿಸಿದ್ರಲ್ಲ, ಇದಕ್ಕೆ ಪವಾಡ, ಇದೇ ಮಿರಾಕಲ್. ರಾಯರನ್ನು ನಾನು ಯಾವಾಗಲೂ ಸ್ಮರಣೆ ಮಾಡ್ತಾನೆ ಇದ್ದೆ. ನಾರಾಯಣ ಸ್ಮರಣೆ ಇದ್ದೆ, ಅವ್ರನ್ನ ಯಾವತ್ತೂ ನಾನು ಸ್ಮರಣೆ ಮಾಡ್ತಾ ಇರ್ತೀನಿ. ಯಾಕೆಂದರೆ ರಾಯರಿಗೆ ದತ್ತಾತ್ರೇಯರಿಗಿರ್ತಕ್ಕಂಥ ನಂಟು ಅತ್ಯದ್ಭುತವಾಗಿರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತು, ಆ ಕಥೆಗಳೆಲ್ಲ ಗೊತ್ತು ನಿಮಗೆ. ನವಾಬರನ್ನೇ ಚೇಂಜ್ ಮಾಡಿರ್ತಕ್ಕಂಥ ಮಹಾನುಭಾವರು ನಮ್ಮ ಇಂಡಿಯಾದಲ್ಲಿ ಅತ್ಯದ್ಭುತವಾದಂಥ ಮಹಿಮೆ ಉಳ್ಳತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಪ್ರತಿಯೊಬ್ಬರು ಹೋಗಲೇಬೇಕು, ಪ್ರತಿಯೊಬ್ಬರು ದರ್ಶನ ಮಾಡಬೇಕು, ಜನ್ಮ ಸಾರ್ಥಕ ಮಾಡಿಕೊಂಡು ಜ್ಞಾನವನ್ನು ಪಡೆಯಿರಿ. ಒಂದೇ ಒಂದು ಎಲ್ರಿಗೂ ಒಂದು ಹೇಳಿದೆ, ಈರ್ಷ್ಯ ಬಿಟ್ಟುಬಿಡಿ, ಅಂದರೆ ಹೊಟ್ಟೆಗೆ ಬಿಟ್ಟುಬಿಡಿ. ಮತ್ತು ಒಂದು ನಿರಾಸೆ, ಜೀವನದಲ್ಲಿ ನಿರಾಸೆ ಪಡ್ತಕ್ಕಂಥದ್ದು, ಅದನ್ನು ಬಿಟ್ಟುಬಿಡಿ. ನಿರಾಸೆ
ಹೊಟ್ಟೆ ಕಿಚ್ಚು ನಿರಾಸೆ ಎರಡನ್ನೂ ಬಿಟ್ಟರೆ ನಿಮಗೆ ರಾಯರ ಕೃಪೆ ಆಗುತ್ತೆ. ಜೈ ಗುರುದತ್ತ. ರಾಯರಿಗೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ದತ್ತ ಭಕ್ತರೆಲ್ಲರೂ ಚಿರಋಣಿ ಆಗುತ್ತೆ. ಜೈ ಗುರು.